ಎಲ್ಲರಿಗೂ ನಮಸ್ಕಾರ. ವಿಚಾರ ಏನಂದರೆ, ನನ್ನ ಕೈಲಿರೋ ಒಂದು ಪತ್ರವನ್ನು ನಾನು ನರೇಂದ್ರ ಮೋದಿಯವರಿಗೆ, ಈ ದೇಶದ ಪ್ರಧಾನಮಂತ್ರಿಯವರಿಗೆ ಕಳಿಸಲಿಕ್ಕಿದ್ದೇನೆ. ವಿಚಾರ ಏನಂದರೆ, ನಮ್ಮ ದೇಶದಲ್ಲಿ ನಾವು ನಿತ್ಯ ನೋಡ್ತಿರ್ತೇವೆ ಒಂದಿಷ್ಟು ಗಾಡಿಗಳಿಗೆ, ಅಂದರೆ ವಾಹನಗಳು ದ್ವಿಚಕ್ರ ಇರ್ಬೋದು, 4 ಚಕ್ರಗಳು ಇರ್ಬೋದು. ಹೆಚ್ಚಾಗಿ ಈ ದ್ವಿಚಕ್ರ ವಾಹನಗಳು ನಂಬರ್ ಪ್ಲೇಟ್ ಇರಲ್ಲ, ಅಥವಾ ಮುಂದ್ಗಡೆ ನಂಬರ್ ಪ್ಲೇಟ್ ಇದ್ದರೆ ಹಿಂದ್ಗಡೆ ಇರಲ್ಲ, 3 ಜನ ಟ್ರಿಪಲ್ ರೈಡಿಂಗ್ ಇರ್ಬೋದು, ಅಥವಾ ಹೆಲ್ಮೆಟ್ ಇಲ್ಲದೆ ಓಡಿಸುವಂಥದ್ದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಒಂದಿಷ್ಟು ಟ್ರಾಫಿಕ್ ಪೊಲೀಸ್ನವರು ಒಂದಿಷ್ಟು ದಂಡಗಳಾಗ್ತಾರೆ. ಅದನ್ನು ಕಲೆಕ್ಟ್ ಮಾಡೋದೇ ದೊಡ್ಡ ಒಂದು ಕೆಲಸ ಆಗಿಬಿಡುತ್ತೆ. ಜನಗಳು ತಾವು ಮಾಡಿದಂಥ ತಪ್ಪಿಗೆ ಇಲ್ಲ ನಾನು ಸರಿ ಮಾಡ್ಕೊಳ್ತೇನೆ, ಈಗ ಮಾಡಿರೋ ತಪ್ಪಿಗೆ ದಂಡವನ್ನು ಕಟ್ತೇನೆ ಅನ್ನೋರು ಬೆರಳೆಣಿಕೆ ಮಾತ್ರ. ಅದಕ್ಕೆ ಈ ರೀತಿಯ ಒಂದು ದಂಡ ಮೊತ್ತವನ್ನು ಸುಲಭ ರೀತಿಯಲ್ಲಿ ಯಾವ ರೀತಿ ಅದನ್ನು ರಿಕವರ್ ಮಾಡಲಿಕ್ಕೆ ಅಂತೋಸ್ಕರ ಒಂದು ಐಡಿಯಾ ಕೊಟ್ಟು ನನ್ನ ಒಂದು ದೃಷ್ಟಿಕೋನದಲ್ಲಿ ಅವ್ರಿಗೆ ಒಂದು ಲೆಟರ್ನ ಇವತ್ತು ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ತಿದ್ದೇನೆ. ಏನಂದರೆ, ಪ್ರತಿ ವರ್ಷ ಒಂದು ವೆಹಿಕಲ್ಲಿನ ನಾವು ಇನ್ಶೂರೆನ್ಸ್ ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕೊಡುವಂಥ ಒಂದು ಕಂಪ್ನಿಗಳು ಏನಿರುತ್ತೆ, ಅವರು RTO ಆಫೀಸಲ್ಲಿ ಒಂದು ಫೆಚ್ ಮಾಡಿಕೊಂಡು ಅವ್ರದ್ದೇನಾದರೂ ದಂಡದ ಮೊತ್ತ ಬಾಕಿ ಇದ್ದರೆ ಆ ದಂಡದ ಮೊತ್ತ ಕ್ಲಿಯರ್ ಆಗೋ ತನಕ ಅವರು ಇನ್ಶೂರೆನ್ಸನ್ನು ಕೊಡಬಾರ್ದು. ಈ ರೀತಿ ಮಾಡಿದಾಗ ಜನರಿಗೆ ಭಯಭೀತರಾಗ್ತಾರೆ. ಅಯ್ಯೋ, ನನ್ನ ಹತ್ರ ಗಾಡಿಗೆ ವಿಮೆ ಇಲ್ಲ, ನಾನು ಆ ರೀತಿ ಗಾಡಿ ಓಡಿಸ್ಕೊಂಡಾಗ ಏನು ಹೆಚ್ಚು ಕಡಿಮೆ ಹತ್ರ ನನ್ನ ಸಂಸಾರಕ್ಕೆ ಏನೂ ಬರಲ್ಲ ಅನ್ನೋ ಒಂದು ಭಯದಿಂದ ಆಗ ಅವರಾಗಿ ಹೋಗಿ ದಂಡದ ಮೊತ್ತವನ್ನು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ತಾರೆ. ಹಾಗಾಗಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಯಾವ ರೀತಿ ನಾವು ವೆಹಿಕಲ್ ಓಡಿಸ್ಬೇಕು ಅನ್ನೋ ಪ್ರಜ್ಞೆನ ಅವ್ರಿಗೆ ಅವರೇ ಬೆಳೆಸ್ಕೊಳ್ತಾರೆ. ನಾವೊಂದು ಸಹಜವಾಗಿ ನಾನು ನೋಡಿದಾಗ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ನಗರದಲ್ಲಿ ವರ್ಷಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಹಾಗೆ ಅವ್ರನ್ನೆಲ್ಲ ಕಂಟ್ರೋಲ್ ತಗೊಳ್ಳೋದು ಹೇಗೆ? ಈ ರೀತಿ ದಂಡವನ್ನು ಹಾಕೋದು ಮಾತ್ರ ಅಲ್ಲ, ದಂಡದಿಂದ ಅವರಿಗೊಂದು ವಿದ್ಯೆ, ಮನಸ್ಸಿನ ಪರಿವರ್ತನೆ ಮಾಡುವಂಥದ್ದನ್ನು ಮಾಡಬೇಕು. ಅಂದರೆ ಈ ರೀತಿ ಇನ್ಶೂರೆನ್ಸ್ ಕಂಪ್ನಿಗಳು ಏನಿದೆ, ಒಂದು ಡೈರೆಕ್ಷನ್ ಕೊಡಿ, ಈ ರೀತಿ ಫೆಚ್ ಮಾಡಿಕೊಂಡು ದಂಡದ ಮೊತ್ತವನ್ನು ತೆಗೆದುಕೊಂಡಾಗ ಒಂದು ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಆಗುತ್ತಾ ಅನ್ನೋ ನಂಬಿಕೆ ನನ್ನ ಮೇಲಿದೆ. ಹಾಗಾಗಿ ಈ ವಿಚಾರವನ್ನು ಈಗಾಗಲೇ ನಾನು ಇಮೇಲನ್ನು ಮಾಡಲಾಗಿದೆ. ಇದ್ರ ಜೊತೆಗೆ ಒಂದು ಸ್ಪೀಡ್ ಪೋಸ್ಟನ್ನು ಕಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಳಿಸ್ಕೊಡ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.